ನಮಸ್ಕಾರ ವೀಕ್ಷಕರೇ, ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಬರ್ತಾಯಿದ್ವಿ. ಇದು ಒಂದು ಪಾರ್ಟಿ ಏನಿದೆ, ಸುಮ್ಮನೆ ಹಿಂಗೆ ನಡೀತಾ ಇದೆ ಕಲಿಯುಗ ದರ್ಶನ ಅಂತ. ಒಂದಷ್ಟು ಇದು ಮಾಡ್ತಿರೋದು ಇದೇ ಶೋ ಟೈಮ್ಸಲ್ಲಿ. ಮಾಮೂಲಿ ಕಾಮನ್ ಆಗೋದು ಇದೊಂದು ವೀಡಿಯೋ ಅದು ಇಂಥ ಮಾಡ್ತಿರ್ತೀವಿ. ಸುಮ್ಮನೆ ಸಮಯ ಇದ್ದರೂ ಮಾಡೋದಿಲ್ಲ, ಸಮಯ ಇಲ್ಲದಿದ್ದಾಗಲೂ ಬೇರೆ ಬೇರೆ ಇದರಲ್ಲಿ ಇರ್ತೀನಿ. ಈಗ ಮೊನ್ನೆ 3-4 ದಿನ ನೋಡಿದ್ರಿ, ಹಿಂಗೇ ನಾವು ಬಂದಿದ್ದೆ. ಅಂದರೆ ಸಮಯ ಇದ್ದರೂ ವೀಡಿಯೋ ಮಾಡಲ್ಲ, ಅದು ಆಸಕ್ತಿ ಇಲ್ಲ, ಅದು ವಿಚಾರ ಬೇರೆ ಮಾತಾಡೋಣ. ಆದರೆ ಕಲಿಯುಗ ದರ್ಶನ ಅಂತ ಏನಿದೆ, ಆಯಾಮಗಳಲ್ಲಿ ಇದು ಸಹ ಒಂದು. ವೀಕ್ಷಕರೇ, ಪ್ರಪಂಚದಲ್ಲಿ ಹೇಳ್ತಿದ್ದಂಗೆ ಎಲ್ಲನೂ ಇದೆ. ಕೆಲವೊಂದು ಆಚರಣೆಗಳ ಮುಖಾಂತರ ಇದೆ, ಕೆಲವೊಂದು ಎಲ್ಲ ಬಿತ್ತರಿಸಿಕೊಂಡು ಹೋಗಿದೆ. ಎಲ್ಲನೂ ಇರುತ್ತೆ, ಎಲ್ಲನೂ ಇದೆ. ಮುಗ್ಧರಾಗಿ ಬರ್ತಾ ಇರೋಂಥ ಮಕ್ಕಳಿಗೆ ಗೊತ್ತಿರಲ್ಲ. ಹಾಗೆ ನಾವು ಬೆಳೆದಂಥ ಸಂದರ್ಭದಲ್ಲಿ ನಮಗೂ ಪ್ರಪಂಚದಲ್ಲಿ ಆಲ್ಮೋಸ್ಟ್ ಗೊತ್ತಿರಲ್ಲ. ಎಲ್ಲ ನಾವು ಸಮೇತ ಒಂದು ಇದಾಗಿದ್ದು, ನಮ್ಮದೇ ಆಲೋಚನೆ ಅಲ್ಲಿ ಇದ್ದಿದ್ದು. ಹಾಗಾಗಿ ಪ್ರಪಂಚನ ಅಷ್ಟು ಗಮನಿಸಿಲ್ಲ. ಏನೋ ಬೇರೆ ಥರ ಇದು ನಮ್ಮದು ಚಿಂತನೆಗಳು ಏನೋ ಬೇರೆ ಥರ ಒಂದು ಏಜಲ್ಲಿ ಇರುತ್ತಲ್ಲ, ಹುಡುಗರ ಜೊತೆ ಆಟಗಳು ಅದು ಇದು, ಆ ಕಡೆ ಕಾನ್ಸಂಟ್ರೇಷನ್ ಇರುತ್ತೆ. ಕರೆಕ್ಟಾಗಿ ಒಂದು ಇದಕ್ಕೆ ಬಂದಾಗ, ಒಂದು ಹಂತಕ್ಕೆ ಬಂದಾಗ ಎಲ್ಲ ಒಂದು ತಾನಾಗೆ ಪ್ರಪಂಚದಲ್ಲಿರೋದು ಸಿಗುತ್ತೆ, ಬಿದ್ರಗೊಳ್ಳುತ್ತೆ. ಈ ಥರ ಎಲ್ಲ ಇದೆಯಾ ಪ್ರಪಂಚದಲ್ಲಿ, ಈ ಥರ ಇದೆಯಾ, ನೈಜತೆ ಇದೆಯಾ ಅನ್ನೋದು, ನೈಜತೆ ಪ್ರಕಟಗೊಳ್ಳುತ್ತೆ. ನೈಜತೆ ಇದೆ ಅನ್ನೋದಕ್ಕಿಂತ ನೈಜತೆ ಪ್ರಕಟಗೊಳ್ಳುತ್ತೆ. ಹಾಗಾಗಿ ಇಂಥ ನೈಜತೆಗಳಲ್ಲಿ ಇದು ಸಹ ಒಂದು ನೈಜತೆ. ಅಂತಹ ನೈಜತೆ ಏನು ಅಂದರೆ, ವೀಕ್ಷಕರೇ, ನಾನು ಸಹ ಒಂದು ಏಜಲ್ಲಿ, ಒಂದು ಹಂತದಲ್ಲಿ ಸುಮಾರು ನಮಗೆಲ್ಲ ಲೇಟಾಗೇ ಸ್ವಲ್ಪ ಇದಾಗಿದ್ದು. ಯಾಕಂದರೆ ನಾವು ಪ್ರಪಂಚನ ಅಬ್ಸರ್ವ್ ಮಾಡೋಕ್ಕೆ ತುಂಬ ಲೇಟ್ ತೊಗೊಂಡಿದ್ದೀವಿ. ಪ್ರಪಂಚನಂತಲ್ಲ, ಆಲ್ಮೋಸ್ಟ್ ಎಲ್ಲ ಇದು ಮಾಡೋದಕ್ಕೆ. ಯಾಕೆಂದರೆ ಸ್ವಲ್ಪ ಆಟಗಳು ಅದು ಇದು ಬೇರೆ ಥರ ಇದು ಸ್ವಲ್ಪ ಲೇಟಾಗಿ ತೊಗೊಂಡು ಆ ಒಂದು ಇದರಲ್ಲಿ ಅದು ಒಂದು ಸ್ವಲ್ಪ ಇದೆ, ಪ್ಲಸ್ಸು ಇದೆ, ಮೈನಸ್ಸು ಇದೆ. ಒಟ್ಟಲ್ಲಿ ಲೇಟಾಗಿ ತೊಗೊಂಡು, ಲೇಟಾಗಿ ಒಂದು ಅರಿವಿಗೆ ಬಂದಿದ್ದಂತಹ ವಿಚಾರಗಳು ಹಲವು ಇದೆ. ಅದರಲ್ಲಿ ಹಿಂಗೆ ಬರೀತಾ ಪ್ರತಿಯೊಬ್ಬ ಇದು ಅಷ್ಟೇ. ಇವತ್ತು ಬರ್ತಾ ಇರುವಂಥ ಮಕ್ಕಳುಗಳಿಗೆ ಇವತ್ತು ಟೆಕ್ನಾಲಜಿಯಿಂದ ಹಿಡಿದು ಇವತ್ತೆಲ್ಲ ತಿಳಿಯುವಂಥದ್ದೇ. ಇವತ್ತೆಲ್ಲ ಏನಿದೆ ಡಿಜಿಟಲ್ ಆಗಿದೆ, ಮೊದಲು ಥರ ಇಲ್ಲ. ಇವತ್ತು ನಾವು ಮಾಡೋದೇನೋ ಒಂದು 4 ಜನ, ಒಂದು 20 ಜನ ಈ ಥರದಲ್ಲಿ ವೀಕ್ಷಣೆ ಮಾಡ್ಬೋದು. ಎಷ್ಟು ವೀಕ್ಷಣೆ ಮಾಡೋದು ಎಲ್ಲೆಲ್ಲೋ ಇದಾಗುತ್ತೆ. ಹಾಗಾಗಿ ಡಿಜಿಟಲ್ ಪ್ರಪಂಚದಲ್ಲಿ ಇವತ್ತು ಏನೇ ಇದಾಯ್ತು ಅಂದರೂ ಎಲ್ಲ ಇದಾಗುವಂಥದ್ದು. ಏನೆದ್ರು ರೀಚ್ ಆಗುತ್ತೆ, ಏನೆದ್ರು ಇದಾಗುತ್ತೆ. ಇಲ್ಲೇನು ಇದೇ ಬೇಕು ಅಂತಿಲ್ಲ. ಒಂದು ಫೇಸ್ಬುಕ್ಕಲ್ಲೇ ಎಲ್ಲ ವಿಚಾರಗಳು ಇದಾಗುತ್ತೆ. ಫೇಸ್ಬುಕ್ಕು, ಯೂಟ್ಯೂಬು ಏನೇನಿದೆ, ಏನೇನು ಇದರಲ್ಲೆಲ್ಲ ಇದಾಗುತ್ತೆ, ತಿಳಿಯುತ್ತೆ. ಹಲವು ವಿಚಾರಗಳು ಇದಾಗುತ್ತೆ, ಎಲ್ಲ ವಿಚಾರಗಳು ತಿಳಿಯುತ್ತೆ. ಹಾಗಾಗಿ ನಾನು ಒಂದು ಹಂತಕ್ಕೆ, ಒಂದು ದೊಡ್ಡನಾದಾಗ, ಒಂದು ಪ್ರೌಢಾವಸ್ಥೆಗೆ ಬಂದು ಅದ್ರ ಮೇಲೆ ಸ್ವಲ್ಪ ಒಂದು ಹಂತಕ್ಕೆ ಬಂದಾಗ ಸುಮ್ಮನೆ ಒಂದು ಕಡೆ ಜನರ ಒಂದು ಸಂದಣಿ ಅಂದ್ಕೊಳ್ಳಿ. ಜನಸಂದಣಿಯಲ್ಲಿ ಇದ್ದಾಗ ಮಾಡೋಕ್ಕೇನು, ಜನಸಂದಣಿಯಲ್ಲಿ ಸುಮ್ಮನೆ ಇರ್ತೀವಲ್ವ. ಜನಸಂದಣಿಯಲ್ಲಿ ಇದ್ದಾಗ ಸುಮ್ಮನೆ ಇದ್ದಾಗ ಅಲ್ಲಿ ಇದಾಗ್ತಾ ಇರ್ತದೆ. ಏನು ಮಾಡೋಕ್ಕೂ ಇದಿರಲ್ಲ, ಏನಿರಲ್ಲ. ಹಾಗಾದ್ರೆ ಸುತ್ತಮುತ್ತ ನೋಡಲೇಬೇಕಾಯಿತು. ಸುತ್ತಮುತ್ತ ನೋಡಿದಾಗ ಕೆಲವೊಂದು ವಿಚಾರಗಳು ಕಂಡು ಬಂತು. ಕೆಲವೊಂದು ವಿಚಾರಗಳು ಕಂಡು ಬಂದಾಗ ಸುಮ್ಮನೆ ಅದ. ಓಕೆ, ಏನಿದು ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್, ಅದು ಸುಮ್ಮನೆ ಅದೇ. ಆಮೇಲೆ ಹಿಂಗೆ ಹೋಗ್ತಾ ಇದು ಇದೆಯಾ ಈ ಥರ ಒಂದು ಅಂತ ಅಂದ್ಕೊಂಡು ಸುಮ್ಮನೆ ಆಗಿ, ಹಾಗೆ ಒಂದು ದಿನಎಲ್ಲನೂ ಇದೆಯಾ ಅಂತ, ಈ ಥರ ಇದೆಯಾ ಅಂತ ಸ್ಟಾರ್ಟ್ ಆಯಿತು. ಓಕೆ ಅಂತ ನೋಡಿದಾಗ ಸುಮಾರು ಆ ಥರ ಇದೆ. ಸುಮಾರು ಆಮೇಲೆ ಒಂದು ಇದರಲ್ಲಿ ಇದೇ ಆಯಿತು, ಇದೊಂಥರ ಇದಾಗಿದೆ ಅಂತ, ಒಂಥರ ಇದಾಗಿದೆ. ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರುವಂಥದ್ದು ಎಲ್ಲರೂ ಅಂತಲ್ಲ, ಆಲ್ಮೋಸ್ಟ್ ಇದೆ. ನಾವು ಯಾವಾಗ ನನಗೆ ಅದೇ ಈ ಥರ ಒಂದು ಇದು ಬಂತು, ಆಮೇಲೆ ಎಲ್ಲ ನೋಡಿದಾಗ ಎಲ್ಲ ಈ ಥರ ಇದಾಯಿತು. ಏನು ಅಂತ ಹೇಳಿದ್ರೆ ವೀಕ್ಷಕರೇ,
ಇದೆ ಈ ಒಂದು ಸೆಕ್ಸಿಗೆ ಸಂಬಂಧಪಟ್ಟಿದ್ದ ಒಂದು ವಿಚಾರ. ಅದು ಏನು ಅಂತೇಳಿದ್ರೆ, ಒಂದು ಗಂಡು ಹೆಣ್ಣು ಅಂತ ಅಂದ್ಕೊಳ್ಳಿ, ಯಾರೋ ಒಬ್ಬ ಔಟ್ಸೈಡ್ ಪರ್ಸನ್, ಯಾರೋ ಒಂದು ಔಟ್ಸೈಡ್ ಒಂದು ಮಹಿಳೆ, ಯಾರು ಎಲ್ಲರೂ ಅಂತಲ್ಲ ನಾವು ಹೇಳ್ತಾ ಇರೋದು, ಒಂದು ಇದಿದೆ, ಇದು ಎಲ್ಲರಿಗೂ ಇದಿರುವಂಥದ್ದೇ. ಏನಾಗುತ್ತೆ ಅಂತ ಹೇಳಿದ್ರೆ, ಏನೂ ಮಾಡಲ್ಲ ಅವರು, ಬಾಡಿನೂ ಟಚ್ ಮಾಡಲ್ಲ, ಏನು ಮಾಡಲ್ಲ, ಆದರೆ ಪರಸ್ಪರ ಒಂದು ಇದನ್ನು ಶೇರ್ ಮಾಡ್ತಾ ಇರ್ತಾರೆ. ತನ್ನ ಬಯಕೆಗಳನ್ನು, ಆಕಾಂಕ್ಷೆಗಳನ್ನು, ಕಾಮವನ್ನು, ಆ ಪ್ರಚೋದನೆಯನ್ನು ಶೇರ್ ಮಾಡ್ಕೊಳ್ತಾ ಇರ್ತಾರೆ. ನಾನು ಇದನ್ನು ಸುಮಾರು ಕಡೆ ಒಂದಷ್ಟು ಕಡೆ ನೋಡಿದಾಗ, ಇದು ಈ ಥರ ಇದೆಯಾ, ಈ ಥರ ಒಂದು ಇದೆಯಾ, ಸುಮಾರು ಕಡೆ ಎಲ್ಲ ಆಲ್ಮೋಸ್ಟು ಅದೊಂಥರ ನಡೆಯುತ್ತೆ. ಅದು ಯಾರು ಪ್ರಚೋದನೆಗೊಳಿಸ್ತಾರೆ ಅನ್ನೋದು ಗೊತ್ತಾಗಲ್ಲ, ಪ್ರಚೋದನೆಗೊಳ್ತಾರೆ, ಅಲ್ಲೇ ಒಂದು ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ, ಅಲ್ಲೇ ಅಲ್ಲೇ ಒಂದು ಸೆಕ್ಷುವಲ್ ಕಾಮದ ಒಂದು ಆ ವೈಬ್ರೇಷನ್ ಚೇಂಜ್ ಆಗುತ್ತೆ. ಒಂದು ಎರಡು ದೇಹದ ಪರಸ್ಪರ ಯಾವುದೇ ಇದಾಗಲಿ, ಅದ್ರ ಮೇಲೇ, ಆ ಬೇಸ್ ಮೇಲೇ ಇದು ಮಾಡ್ತಾ ಇರೋದು, ಅದೆಲ್ಲ ನೋಡಿದಾಗ ಇದು ಈ ಥರನೂ ಇದೆಯಾ, ಓಕೆ ಈ ಥರನೂ ಇದೆಯಾ ಅನ್ನೋವಂಥ ಒಂದು ಪರಿಕಲ್ಪನೆ ನಮಗೂ. ಈ ಥರನೂ ಇದೆಯಾ, ಒಂದು ಇದರಲ್ಲಿ ಉದ್ರೇಕಿಸಿಕೊಳ್ಳೋದು, ತನ್ನನ್ನು ತಾನು ಉದ್ರೇಕಿಸಿಕೊಳ್ಳೋದು. ಅದು ಗಂಡಾಗಲಿ ಹೆಣ್ಣಾಗಲಿ, ನಾವು ಯಾರನ್ನೂ ಇದು ಮಾಡ್ತಲ್ಲ, ಎಲ್ಲರೂ ಸಮಾನರು, ನಮಗೆ ಗಂಡು ಹೆಣ್ಣು ಮಂಗಳಮುಖಿ ಎಲ್ಲ ಸಮಾನರು. ಹಾಗಾಗಿ ಎಲ್ಲ ಸಮಾನರು, ಎಲ್ಲರನ್ನೂ ಇದಾಗೆ ನೋಡುವಂಥದ್ದು. ಇಲ್ಲಿ ನಾವು ಮಾತಾಡ್ತಾ ಇರೋದು ಯಾವುದೋ ಭಾಷೆ ಎಲ್ಲನೂ ಹೊರತುಪಡಿಸಿ ಜಾತಿ ಧರ್ಮ ಇದು ಯಾವುದು ನಮ್ಮ ಹತ್ರ ಯಾವುದಿಲ್ಲ, ನಾವೊಬ್ಬ ಇದಷ್ಟೇ. ಹಾಗಾಗಿ ಈ ಥರ ಒಂದು ಶೇರಿಂಗ್ ನಡೀತದೆ ವೀಕ್ಷಕರೇ. ಈ ಥರ ಒಂದು ಶೇರಿಂಗಲ್ಲಿ ನಾರ್ಮಲಾಗಿ ಅದು ಇದಾಗುತ್ತೆ, ಒಂದು ಅಡ್ಜಸ್ಟ್ಮೆಂಟ್. ಅದು ಇದರಲ್ಲಿ ಒಂದು ಇದರಲ್ಲಿ ಸಿಲುಕ್ತಾರೆ ಸಾಮಾನ್ಯವಾಗಿ ಮನುಷ್ಯ ಆ ಒಂದು ಇದಕ್ಕೆ. ಹಾಗಾಗಿ ಇದನ್ನೆಲ್ಲ ನೋಡ್ಕೊಂಡು ಬಂದಿರುವಂಥದ್ದು. ಇದರಲ್ಲಿ ಸಿಲುಕ್ತಾನೆ ಮನುಷ್ಯ. ಒಂದು ಹಂತದಲ್ಲಿ ಏನು ಇದು ಹಿಂಗೇನೆ ಅನಿಸ್ಬಿಡ್ತದೆ. ಇದು ಆಲ್ಮೋಸ್ಟ್ ಹಂಗೇನೆ. ನಾನು ಸ್ವಲ್ಪ ಇದು ಮಾಡ್ತಿದ್ದಾಗ, ಸ್ಟಾರ್ಟಿಂಗೆಲ್ಲ ಇದು ಮಾಡಿ ಸುಮಾರು ಹಂಗೆ ಕಾಣಿಸ್ತಿದ್ದಾಗ ಹಂಗೇನೆ ಅನಿಸೋಕ್ಕೆ ಸ್ಟಾರ್ಟ್ ಆಗೋಗಿತ್ತು. ಹಂಗೇನೆ ಅಂದರೆ ಇದು ಹಿಂಗೆ ನಡೀತಿದೆಯಲ್ಲ, ಇದು ಅಂತ ಒಂದು ಎಂಟರ್ಟೈನ್ಮೆಂಟ್ ಮಜಾ ತಗೊಳ್ಳೋದು ಎಲ್ಲ ನಾವು ಇದಾಗ್ತಿತ್ತಲ್ವ. ಹಾಗಾಗಿ ಇದು ಈ ಥರನೂ ಇದೆ ಅನ್ನೋದು ಒಂದು ಇದಾಯಿತು. ಅದು ಇದೆ ಆ್ಯಕ್ಚುಲಿ ಆ ಒಂದು ಶೇರಿಂಗ್. ಅದು ಕಾಮವನ್ನು ಒಂದು ಗಂಡು ಹೆಣ್ಣು ದೇಹವನ್ನು ಸ್ಪರ್ಶಿಸದೆ, ದೇಹವನ್ನು ಇದು ಮಾಡದೆ ಹಂಗೇ ಇದು ಮಾಡ್ಕೊಳ್ಳುವಂಥದ್ದು. ಅದರಲ್ಲೇ ಆದಂತಹ ಒಂದು ತನ್ನದೇ ಆದಂಥ ಅದೇನು ಹೇಳ್ತಾರೆ ಭಾಷೆ, ಅದು ಬೇರೆ ರೀತಿಯಲ್ಲಿ ತುಂಗಕ್ಕೆ ಏರಳೋದು, ಬೇರೆ ರೀತಿಯ ಒಂದು ಇದಿದೆ. ಅದೆಲ್ಲ ಇದಾದಾಗ ಸಾಮಾನ್ಯವಾಗಿ ಪ್ರಚೋದನೆಗೊಳ್ಳುವಂಥದ್ದು ಏನು ಅಂತ ಹೇಳಿದ್ರೆ, ಈ ಥರ ಇದೆಯಾ ಪ್ರಪಂಚದಲ್ಲಿ, ಈ ಥರ ಇದೆ. ಇಲ್ಲಿ ಮಾಡ್ತಿರೋಂಥ ವಿಡಿಯೋ ಏನಕ್ಕೆ ಅಂದರೆ, ಆಲ್ಮೋಸ್ಟ್ ಈ ಥರದಲ್ಲೇ ಇದೆ. ಈ ಥರದೆಲ್ಲ ಇರಬಾರದು, ಅದೆಲ್ಲ ಆಧ್ಯಾತ್ಮಿಕವಾಗಿ ಇದಲ್ಲ ಅಂತ. ಅದನ್ನು ನಾವು ಇಲ್ಲೇನು ಪ್ರಚೋದನೆಗೊಳ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋದು ತಪ್ಪು. ಅದಕ್ಕಾಗಿ ಇದೆಲ್ಲ ಮಾಡ್ತಾ ಇರೋದು. ಕಲಿಯುಗ ದರ್ಶನ ಅನ್ನೋದು ಇದಕ್ಕೇನೆ, ಇದೆಲ್ಲ ಇರುವಂಥದ್ದು. ಇದೆಲ್ಲ ಏನು ಅಂತ ಹೇಳಿದ್ರೆ, ಮನುಷ್ಯನ ಒಂದು ಇದು ಬದಲಾಗುತ್ತೆ. ಎಲ್ಲವನ್ನೂ ಇದಾಗಿಟ್ಕೊಂಡಿರಬೇಕು. ಒಂದು ಶುದ್ಧತೆಯಲ್ಲಿ ಏನಿದೆ ಅದು ಇಟ್ಕೊಂಡಿರಬೇಕಾಗಿರುವಂಥದ್ದು. ಆದರೆ ಇದು ಪ್ರಚಲಿತದಲ್ಲಿದೆ, ಈಗಿದೆಯಲ್ವ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾವು ಏನಂದರೆ ಯಾವ ವಿಚಾರದಲ್ಲಿ ಅಡಿಕ್ಷನ್ ಆಗಿಲ್ಲ, ಆದರೆ ಪ್ರಪಂಚದಲ್ಲಿ ಹಿಂಗೆ ಹೋದಾಗ ಒಂದೊಂದೇ ಇದರಲ್ಲಿ ನೋಡಿದ್ದೀವಿ. ಆದರೆ ಅದರಲ್ಲಿ ಇದಾಗಿಲ್ಲ. ಆದರೆ ವಿಚಾರದಲ್ಲಿ ಗಮನಕ್ಕೆ ಬಂದಿರುವಂಥದ್ದು, ನೋಡಿರುವಂಥದ್ದು, ಇರುವಂಥದ್ದು ಎಲ್ಲನೂ ಇದೆ ಈ ಥರ ಇದರಲ್ಲಿ. ಅಲ್ಲಿ
ಪ್ರತಿಯೊಂದು ಇದೆ ವೀಕ್ಷಕರೇ. ಆದರೆ ಏನು ಅಂತಂದರೆ ಕೆಲವೊಂದು ಸತಿ ಏನು ಅಂತೇಳಿದ್ರೆ ಅದಂಗೆ ಅದು ಇದಾಗ್ತಾ ಇರುತ್ತೆ. ಅಂತಹ ಒಂದು ಏನು ದೇಹ ಸಂಪರ್ಕ ಇಲ್ಲದೆ ತನ್ನ ಕಾಮವನ್ನು ಒಂದು ಪುರುಷ ಸ್ತ್ರೀ ಆ ಒಂದು ಸುಖವನ್ನು ತಾನಾಗೆ ತಾನು ಅನುಭವಿಸ್ತಾ ಇರುವಂಥದ್ದು, ಈ ಥರದ್ದೆಲ್ಲ ಇದೆ ವಿಚಾರಗಳು. ಹಾಗಾಗಿ ಪ್ರತಿಯೊಂದು ಮನುಷ್ಯನ ನವರಂಧ್ರಗಳಲ್ಲಿ ಏನಿದೆ ಎಲ್ಲವೂ ಶುದ್ಧಿ ಆಗಿರಬೇಕು ಅನ್ನೋದು ಇದು ಶುದ್ಧೀಕರಣ, ಶುದ್ಧವಾಗಿರಬೇಕು. ಒಂದು ಪ್ರೊಸೆಸ್ ಇದೆಯಲ್ಲ, ಅದು ತುಂಬ ದೇಹಕ್ಕೆ ಒಳ್ಳೆಯದು. ದೇಹ ನಶಿಸಿ ಹೋಗುತ್ತೆ, ದೇಹ ಇರಲ್ಲ. ದೇಹ ನಶಿಸಿ ಹೋಗುವಂಥ ದೇಹ ಇರುವ ತನಕ ಆ ಒಂದು ಸ್ಥಿತಿಗತಿಯಲ್ಲಿ ಇದು ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದು. ಅದು ಅದರದೇ ಆದಂಥ ಕ್ರಿಯೆ ಇದಾಗುತ್ತೆ. ಆ ಕ್ರಿಯೆಗಳಿಂದ ಅದರ ಒಂದು ಶುದ್ಧತೆಯನ್ನು ಅಥವಾ ಶುದ್ಧತೆ ಅನ್ನೋದಕ್ಕಿಂತ ಒಂದು ಬೇರೆ ರೀತಿಯಾದಂತಹ ಇದು ಕ್ರಿಯೆ ಇದಾಗುತ್ತೆ. ಅದರಿಂದ ಅದು ಮುಂದಿನ ಹಂತದಲ್ಲಿ ಬೇರೆ ರೀತಿಯಲ್ಲಿ ಹೋಗ್ಬೋದು ವೀಕ್ಷಕರೇ. ಪರಸ್ಪರ ಅಂಡರ್ಸ್ಟ್ಯಾಂಡಿಂಗು, ಮತ್ತೊಂದು ಮಗದೊಂದು ಅಂತ ಚಿಕ್ಕದಾಗಿ ಇರುವಂಥದ್ದು ಹೋಗ್ತಾ ಜಾಸ್ತಿಯಾಗಿ ಮತ್ತೊಂದು ರೀತಿಯಲ್ಲಿ ಸಂಬಂಧಗಳು ಕ್ರಿಯೇಟ್ ಆಗಿಬಿಡ್ಬೋದು. ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಗ್ಬೋದು. ಬೆರೆತಷ್ಟು ಅಥವಾ ಇದು ಮಾಡಿದಷ್ಟು ಮತ್ತೊಂದು ರೀತಿಯಲ್ಲಿ ಮತ್ತೊಂದು ರೀತಿಯ ಸಂಬಂಧಗಳು ಉಂಟಾಗುವ ಸಾಧ್ಯತೆಗಳು ಇರ್ಬೋದಂಥ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಏನಿದೆ ಇದರಲ್ಲಿ ಸರಿಸಮಾನವಾಗಿ ಸ್ತ್ರೀ ಆಗಲಿ ಪುರುಷರಾಗಲಿ ಇರ್ತಾರೆ ವಿಚಾರದಲ್ಲಿ. ಎಲ್ಲರೂ ಅಂತ ಹೇಳ್ತಲ್ಲ, ಆದರೆ ಇರ್ತಾರೆ, ಪ್ರಚೋದಿಸ್ತಾರೆ, ಪ್ರಚೋದನೆಗೊಳಗಾಗ್ತಾರೆ. ಇಂದು ಪ್ರಪಂಚನೇ ಹಿಂಗಿದೆಯಾ ಅನ್ನೋ ಥರ ಒಂದು ರೀತಿಯಲ್ಲಿ ಇದಕ್ಕೆ ಅಡ್ಜಸ್ಟ್ ಆಗುವಂಥದ್ದು ಇರುತ್ತೆ. ಇದು ನಾವು ಬಂದಾಗಿಂದ ಅಂತಲ್ಲ, ಅದು ಮೊದಲಿಂದನೂ ಇದೆ, ಇದು ಬಂದಿರುವಂಥದ್ದು. ಹಾಗಾಗಿ ವೀಕ್ಷಕರೇ, ಏನು ಅಂತಂದರೆ ಮನುಷ್ಯ ಒಬ್ಬ ಸನ್ಯಾಸತ್ವನ ಪಾಲನೆ ಮಾಡೋದರಲ್ಲಿ ನಿರತನಾಗಿರ್ತಾನೆ. ಮನುಷ್ಯನಿಗೆ ಅಥವಾ ಒಬ್ಬ ಜೀವಿ ಅಂದರೆ ಮನುಷ್ಯ ಒಂದು ಸನ್ಯಾಸತ್ವ ಅಲ್ಲ, ಏನೂ ಅಲ್ಲ ಅನ್ನೋದವನಿಗೆ ಅವನಿಗೆ ಬೇಲಿನೇ ಇಲ್ಲ. ಆದರೆ ಬೇಲಿ ಇದೆ. ಬೇಲಿ ಇದ್ರೂ ಆಡುವಂತಹ ಇಂತಹ ಒಂದು ಹಲವು ವಿಚಾರಗಳಲ್ಲಿ ಈ ಥರ ವಿಚಾರಗಳು ಇದೆ. ಹಾಗಾಗಿ ಈ ವಿಚಾರನ ನಿಮ್ಮ ಹತ್ರ ಹೇಳ್ತಿರೋದು ಆಲ್ಮೋಸ್ಟು ಎಲ್ಲ ಇದಲ್ಲ ದೇಹ ಆಗಲಿ, ಆತ್ಮ ಆಗಲಿ, ಮೈಂಡ್ಸೆಟ್, ಮನಸ್ಸಾಗಲಿ ಎಲ್ಲ ಯಾವುದಕ್ಕೂ ಒಳ್ಳೆಯದಲ್ಲ. ಅದು ಹಲವು ರೀತಿಗೆ ಕಾರಣ ಆಗುತ್ತೆ. ಜೀವನ ಪ್ರಕ್ರಿಯೆಗಳು ಬದಲಾಗುವಂಥ ಸಾಧ್ಯತೆಗಳಿರುತ್ತೆ, ಸಂಬಂಧಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ, ಬೇರೆ ರೀತಿಯಲ್ಲಿ ಸಂಬಂಧಗಳು. ಹಾಗಾಗಿ ಇಂತಹ ಒಂದು ವಿಚಾರ ಈಗಲೂ ಚಾಲ್ತಿಯಲ್ಲಿದೆ. ಅದು ಅಷ್ಟು ಆಧ್ಯಾತ್ಮಿಕವಾಗಿ ಒಳ್ಳೆಯದಲ್ಲ. ಆಧ್ಯಾತ್ಮಿಕವಾಗಿ ಎಲ್ಲರಿಗೂ ಆಸಕ್ತಿ ಇದೆ, ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ, ನಾನು ಸಹ ದೇವಸ್ಥಾನಕ್ಕೆ ಹೋಗ್ತೀನಿ. ಎಲ್ಲನೂ ದೇವಾಲಯ ಅಂದರೆ ಎಲ್ಲರೂ ದೇವರಿರುವಂಥ ಸ್ಥಳ ಅಂತ ಅಂದ್ಕೊಡಿ. ಎಲ್ಲರೂ ಹೋಗಿ ಬರ್ತೀವಿ ದೇವರಿರುವಂಥ ಸ್ಥಳಕ್ಕೆ. ಒಂದು ಗುಡಿ ಗೋಪುರಗಳಲ್ಲಿ ಮಾತ್ರ ಸೀಮಿತವಾಗಿ ಇಟ್ಬಿಟ್ಟು ಬೀಗ ಹಾಕಿ ಬಂದ್ಬಿಡೋದು, ಈ ಥರ ಇದೆಯಲ್ಲ. ಅಲ್ಲಿಗೆ ಹೋಗಿ ಬರುವಂತಹ ಎಲ್ಲ ಒಂದು ವಿಚಾರಗಳಲ್ಲಿ ಎಲ್ಲರೂ ಹೋಗಿ ಬರುವಂಥದ್ದೇ. ಆದರೆ ಪ್ರಪಂಚದಲ್ಲಿ ಇದೆಲ್ಲ ಒಂದೊಂದು ಬಗೆಯಲ್ಲಿ ಇರುವಂಥದ್ದು. ಇದರಲ್ಲಿ ಕೆಲವರು ಅಡಿಕ್ಷನ್ ಇರ್ಬೋದು, ಅದಕ್ಕೆ ಆದಂತಹ ಇದಾಗಿದ್ದರೂ ಇರ್ಬೋದು. ಒಟ್ಟಿನಲ್ಲಿ ಇದನ್ನು ಏನೋ ಒಂದು ಬಗೆಯಲ್ಲಿ ಆ ಪ್ರಕ್ರಿಯೆಗಳಲ್ಲಿ ದೈನಂದಿನ ಚಟುವಟಿಕೆಗಳಲ್ಲಿ ನಡೆಯುತ್ತೆ.
ವಾತಾವರಣಗಳಲ್ಲಿ, ಪರಸ್ಪರ ಮಾತುಕತೆಗಳಲ್ಲಿ, ಬೆಳಗಿಂದ ವ್ಯಾವಹಾರಿಕವಾಗಿ ಏನಿದೆ ಎಲ್ಲ ನಡೆಯುತ್ತೆ. ಆಗ ಅದು ಸಹ ಒಂದಾಗಿ ಸ್ತ್ರೀ ಪರ ಪುರುಷನನ್ನು ಆ ಮೋಹಕ್ಕೆ ಬಿದ್ದಂಗೆ ಅಥವಾ ಅದನ್ನು ಬಯಸ್ದಂಗೆ, ಆ ಒಂದು ಇದನ್ನು ಆಸೆ ಆಕಾಂಕ್ಷೆಗಳನ್ನು ಬಯಸ್ದಂಗೆ, ಶೇರ್ ಮಾಡ್ಕೊಂಡಂಗೆ, ಈ ಥರದ್ದೆಲ್ಲ ಇರುತ್ತೆ ವೀಕ್ಷಕರೇ. ಹಾಗಾಗಿ ಈ ಥರದ್ದೆಲ್ಲ ಇದೆ ಈ ಒಂದು ಇದರಲ್ಲಿ. ಅದು ಎಷ್ಟೋ ಇದರಲ್ಲಿ ಸ್ಪಿರಿಚುವಲಿ ಇಲ್ಲಿ ಎಲ್ಲರಿಗೂ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಥರ ಮೂರ್ಖನೂ ನಾನಲ್ಲ. ತುಂಬ ಈಗ ಏನು ಅಂತೇಳಿದ್ರೆ, ತುಂಬ ಸತ್ಯ ಅಥವಾ ಬದಲಾವಣೆಗೆ ಏನು ಬೇಕು ಅಥವಾ ಏನು ವಿಚಾರಗಳಿದೆ ಅಂಥದ್ದನ್ನೇ ಸ್ವೀಕರಿಸಲ್ಲ, ಅಥವಾ ಇನ್ನೂ ಅಂಥ ಮೀರಿ ಹೋದ್ರೂ ಸ್ವೀಕರಿಸಲ್ಲ. ಅದು ಬಿಡಿ, ಅದು ಈಗ ನನ್ನ ವಿಚಾರ ಬಿಟ್ಟು ಬಸವಣ್ಣವರಾಗಲಿ, ಬುದ್ಧವರಾಗಲಿ ತುಂಬ ಒಂದು ಇದರಲ್ಲಿದ್ದವರು ಅಂಥ ಮಹನೀಯರನ್ನೇ ಸ್ವೀಕರಿಸಿಲ್ಲ ನಮ್ಮ ಈ ಸಮಾಜ. ಜೀಸಸ್ ಆಗಲಿ ಅಂಥರಲ್ಲಿ ನನ್ನನ್ನು ಸ್ವೀಕರಿಸ್ತಾರೆ ಅನ್ನೋದು ನನ್ನಂಥ ಮುಟ್ಟಾಳತನ ಈಗಲಿಂದಲ್ಲ, ನನಗೆ ಮೊದಲಿಂದನೂ ಇಲ್ಲ. ನಾವು ಡಿಗ್ರಿ ಓದಬೇಕು, ತುಂಬ ಪರ್ಫೆಕ್ಟಾಗಿ ತುಂಬ ಒಂದೇ ಇದರಲ್ಲಿರಬೇಕು, ನನಗೆ ಆ ಮೂರ್ಖತನ ಅನ್ನೋದಿಲ್ಲ. ಮತ್ತೊಬ್ಬರನ್ನ ಪ್ರೀತಿ ಪಡ್ಕೋಬೇಕು, ಇದು ಮಾಡಬೇಕು, ಅವರಿಂದ ನಾವು ಪ್ರಶಂಸನೆಗಳು ಪಡಬೇಕು, ಈ ಥರ ಯಾವುದೂ ಇಲ್ಲ. ಆ ಥರ ಯಾವುದೂ ಇಲ್ಲದಿರೋದಕ್ಕೆ ಮತ್ತು ಅದು ಬಂದಿರೋ ಅಂಥದ್ದು ಅದು ಹಲವು ರೀತಿಗಳಿದೆ. ಹಾಗಾಗಿ ಯಾವುದನ್ನು ನಾನು ಬಯಸೋದಿಲ್ಲ. ಮತ್ತು ತಗೊಂಡು ನೀವೆಲ್ಲ ನೋಡ್ತೀವಿ ಅಂತಂದರೆ ನೋಡಿ, ಇಂಥ ಮಹಾನೀಯರು, ದೈವ ಇವ್ರುಗಳಿಗೂ ಸ್ವೀಕಾರಗಳನ್ನೋದು ಇರಲ್ಲ ಸಮಾಜದಲ್ಲಿ. ಅಂಥದ್ರಲ್ಲಿ ನಾವು ಆ ಥರ ಎಲ್ಲ ಥಿಂಕ್ ಮಾಡ್ತೀವಿ, ಆ ಥರ ಇದು ಮಾಡ್ತೀವಿ ಅನ್ನೋದು ನನ್ನ ಮೂರ್ಖತನ. ಆ ಮೂರ್ಖತನ ನಾನಿಲ್ಲ. ನೋಡೋರು ನೀವಾದ್ರೂ ಆ ಥರ ಮೂರ್ಖತನದಲ್ಲಿ ಇವನೇನೋ ಥಿಂಕ್ ಮಾಡ್ತಾನೆ, ನಮ್ಮ ಪ್ರೀತಿಗಳನ್ನೆಲ್ಲ ಪಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ, ಇವತ್ತೆಲ್ಲ ಹೇಳ್ತಾರಲ್ಲ, ನಾವು ಓದು ವಿಡಿಯೋದಲ್ಲಿ ಹೇಳಿದೆ ಸಾಮ್ರಾಜ್ಯ ಆಳಬೇಕು, ಅದು ಆಳ್ಬೇಕು, ಇದು ಆಳಬೇಕು ಅಂತ. ಯಾವುದೂ ಅಲ್ಲ. ಯಾವ ಸಾಮ್ರಾಜ್ಯ ಯಾರಾದರೂ ಆಳಲಿ, ಏನಾದರೂ ಮಾಡ್ಕೊಳ್ಳಿ, ನಮಗೆ ಏನದು, ನಮ್ಮದು ಏನು ಯಾರ್ದು ಆಯಸ್ಸು ಏನು ಅಂತ ಅನ್ನೋದೇ ಗೊತ್ತಿರಲ್ಲ ಅಲ್ವಾ. ಯಾವ ಸಾಮ್ರಾಜ್ಯ ಏನು ಆಡ್ಕೊಂಡ್ರು ಏನು, ನಮಗೆ ಅದಕ್ಕೂ ಸಂಬಂಧಗಳಿಲ್ಲ. ಹಾಗಾಗಿ ಈ ವಿಚಾರಗಳು ಏನು ಅಂತ ಹೇಳಿದ್ರೆ ಯಾವ ಒಂದು ಇದಕ್ಕೂ ಇದಿಲ್ಲ. ಇಲ್ಲಿ ಬರುವಂಥ ಹಲವು ವಿಚಾರಗಳು ನಾವು ಮಾತಾಡ್ತಾ ಇರೋದು ಯಾವುದಕ್ಕೂ ಸಂಬಂಧ ಇಲ್ಲ. ಅದೇ ವೀಕ್ಷಕರೇ, ಈ ಥರ ಒಂದು ವಿಚಾರಗಳು ನಡೆಯುತ್ತೆ. ಹಾಗಾಗಿ ಇದು ಒಂದು ಸ್ಪಿರಿಚುವಲಿ, ಒಂದು ದೈವಿಕವಾಗಿ ದೇವರ ಒಂದು ಸುಮಾರು ಜನ ಬಯಸ್ತಾರೆ. ಸುಮಾರು ಜನಕ್ಕೂ ಇದಿದೆ, ದೇವರ ಮೇಲೆ ಭಕ್ತಿ. ಅದೇ ಹೇಳ್ದಂಗೆ ಆಗಲೇ ಎಲ್ಲ ದೇವಾಲಯಕ್ಕೆ ಹೋಗ್ತೀವಿ, ದೇವರಂಥ ಸ್ಥಳ ಬೀಗ ಹಾಕಿ ಬಂದಂಗೆ ದೇವರ ಒಂದು ಅನುಗ್ರಹ, ದೇವರ ಒಂದು ಕೃಪಾ ಕಟಾಕ್ಷ, ದೇವರು ಹೊರ ಕೊಡ್ತಾರೆ, ಎಲ್ಲ ಹಣ ಎಲ್ಲನೂ ಇದು ಮಾಡ್ತಾರೆ. ಆದರೆ ಉನ್ನತವಾದಂಥದ್ದು ಬೇರೆ 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 ಇರುತ್ತೆ, ಕಾಣದಿರುವಂಥದ್ದು. ಇದೆಲ್ಲ ಕಾಣೋದಿಲ್ಲ, ಯಾರಿಗೂ ಗೊತ್ತೂ ಆಗೋದಿಲ್ಲ, ಅಥವಾ ಏನು ಗೊತ್ತಾಗದೇ ಇರ್ಬೋದು, ಅಥವಾ ತಮಗೆ ಗೊತ್ತಾಗ್ಬೋದು, ಇದಾಗ್ಬೋದು. ಆದರೆ ತನ್ನ ಒಂದು ಜೀವನದ ಇದು ಮರೆತು ತನ್ನದೇ ತನನ ಕಳ್ಕೊಂಡಂಗೆ, ತನ್ನ ಕಳೆದು ತನ್ನ ಹುಟ್ಟಿನ ಉದ್ದೇಶಗಳನ್ನೆಲ್ಲ ಕಳ್ಕೊಂಡು ಬದುಕ್ತಂಗೆ, ಪ್ರಪಂಚಕ್ಕೆ ಸಿಲುಕಿ ಹೋದಂಗೆ. ಓದಿಸಿದನೂ ಹೇಳಿದ್ದು ಅದನ್ನೇ, ಏನೇ ಇರಲಿ, ಒಂದು ಯಾವುದೋ ಒಂದು ಸಮೂಹ, ಯಾವುದೋ ಒಂದು ಗುಂಪು ಅಂತ ಸಮೂಹ ಅಂತ ಹೇಳ್ತೀವಲ್ಲ, ಅದರ ಸಮೂಹ ಅನ್ನೋದು ಇದ್ದರೂ ಏನು ಇದಿಲ್ಲ. ಆದರೆ ತುಂಬ ಬೆರೆತಷ್ಟು, ತುಂಬ ಯಾವ ರೀತಿಯಲ್ಲಿ ಆ ಸಮೂಹ ಇರುತ್ತೆ, ಯಾವ ರೀತಿಯಲ್ಲಿ ಇದಿರುತ್ತೆ, ಅಲ್ಲಿನೇ ಅವರು ತನ್ನನ್ನು ಅವ್ರು ಕಳ್ಕೊಬಿಡ್ತಾರೆ. ಅವರ ಉದ್ದೇಶ, ಜೀವನ, ಪ್ರತಿಯೊಬ್ಬ ಮನುಷ್ಯನ ಉದ್ದೇಶ ಬೇರೆ ಇದೆ. ಪ್ರತಿಯೊಂದು ಜೀವಿಯ ಉದ್ದೇಶ ಮನುಷ್ಯನದ್ದು ಬೇರೆ. ಎಲ್ಲ ಜೀವಿಗಳಿಗಿಂತ ಮನುಷ್ಯನ ಜೀವನದ ಉದ್ದೇಶ ಪ್ರಾಪಂಚಿಕವಾಗಿ ಈಗ ಏನಿದೆ, ಈ ಥರ ಸಮೂಹಕ್ಕೆ ಬೆರೆತಾಗ ಅದು ಯಾವುದೇ ರೀತಿಯಲ್ಲಾಗಿರ್ಬೋದು, ಈಗ ಹೇಳಿದಂಥ ಇಲ್ಲಿದ್ದ ವಿಚಾರಗಳಾಗಿರ್ಬೋದು, ಈ ಥರದ್ದು ಒಂದಿರುತ್ತೆ, ಅತೃಪ್ತತೆಯ ಒಂದು ಸಮೂಹ ಇರುತ್ತೆ. ಅದು ಅಷ್ಟೇ, ಎಲ್ಲನೂ ತನ್ನದ ಇದನ್ನು ಕಳ್ಕೊಂಡಂಗೆ, ಅವರ ಅವರ ಜೀವನ ಉದ್ದೇಶಗಳನ್ನ ಕಳ್ಕೊಂಡು, ಅಥವಾ ಅವರ ಉದ್ದೇಶಗಳನ್ನೇ ಮರೆತು ಬದುಕ್ದಂಗೆ, ಅದರದ್ದು ರಿಸಲ್ಟ್ ಅದರದೇ ಆದಂಥ ತಾನಾಗಿ ಸಿಗುತ್ತೆ. ಇದೆಲ್ಲ ಹೇಳುವಂಥದ್ದಲ್ಲ. ಹಾಗಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ, ಆದಷ್ಟು ಸಮಾಜದಲ್ಲಿ ಬೆರೆಯಲೇಬೇಕು, ವ್ಯವಹಾರಿಕವಾಗಿ, ಅದು ಜೀವನಕ್ಕಾಗಿ
ಇದು ಮಾಡಲೇಬೇಕು. ಆದರೆ ಇಂಥದ್ದೆಲ್ಲ ವಿಚಾರಗಳಿದೆಯಲ್ಲ ವೀಕ್ಷಕರೇ, ಇಂಥ ವಿಚಾರಗಳೆಲ್ಲ ಏನು ಅಂತ ಹೇಳಿದ್ರೆ ತನ್ನ ಹುಟ್ಟನ್ನೇ ಮರ್ತಂಗೆ. ತನ್ನ ಹುಟ್ಟು ಮರೆತರೆ ಮನುಷ್ಯ ಯಾರು ಅಂತ ಏನು ಅಂತಲೇ ಸ್ಥಿತಿಗತಿಗಳಲ್ಲಿ ಇದಾಗದೇ ಇರುವಂಥದ್ದು. ಸಿಂಗಲ್ಲೇ ಮನುಷ್ಯ ಆದಷ್ಟು ಅನಾಥನೇ. ತಂದೆ ತಾಯಿ ಇರೋ ತನಕ ತಂದೆ ತಾಯಿ ಇದ್ರೂ ಎಷ್ಟು ನೋವುಗಳಿಗೆ ಅನಾಥನೇ ಆಗಿರ್ತಾನೆ ಎಷ್ಟೋ ವಿಚಾರಗಳಲ್ಲಿ. ಹಾಗಾಗಿ ಅಂಥ ಅನಾಥತೆಗೆ ಅಂಥ ಇದಕ್ಕೆ ಮನುಷ್ಯ ಸೂಚ್ಯಾಂಕವಾಗಿರೋದೇ ಒಬ್ಬನೇ ಅಂತಲೇ ಇರೋದು. ಬೆರೀಬೇಕು, ಜನ ಜೊತೆ ಸಂಪರ್ಕ ಮಾಡಬೇಕು. ಆದರೆ ಈ ಏಕತೆ ಅನ್ನೋದು ಏನು ಸಿಂಬಲ್ ಎಲ್ಲ ಕಡೆ ಒಂದು ಬೇರೆ ರೀತಿಯಲ್ಲಿ ಈ ಸಂಕೇತವಾಗಿದೆ. ಹಾಗೆ ಮನುಷ್ಯನ ಇದರಲ್ಲೂ ಏಕತೆ ಅನ್ನೋದು ಆ ಒಂದು ಏಕಾಂತ ಅಥವಾ ಆ ಒಂದು ಇದಿದೆ. ಅದನ್ನು ಕರೆಕ್ಟಾಗಿ ಫೋಕಸ್ ಮಾಡಬೇಕಾಗುತ್ತೆ. ಅದನ್ನು ಫೋಕಸ್ ಮಾಡುವಂಥದ್ದು ಇರುತ್ತೆ. ಅದು ದೈವಿ ಮಾರ್ಗದಲ್ಲಿ ದೇವರ ಒಂದು ವಿಚಾರಗಳಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರೂ ಆಗುತ್ತೆ. ಈ ಥರ ವಿಚಾರಗಳಲ್ಲಿ ತೊಡಗದೆ ಹೋದರೆ, ಹಲವು ವಿಚಾರಗಳು ಈಗ ಪ್ರಾಪಂಚಿಕವಾಗಿ ಏನಿದೆ ಇಂಥ ವಿಚಾರಗಳಲ್ಲಿ ತೊಡಗದೇ ಹೋದರೆ ಎಲ್ಲವೂ ಸಾಧ್ಯವಾಗುತ್ತೆ. ಅಂಥ ವಿಚಾರಗಳು. ಹಾಗಾಗಿ ವೀಕ್ಷಕರೇ, ಇದನ್ನು ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಈ ಥರದೆಲ್ಲ ಇದೆ. ಅದು ಗೊತ್ತಿಲ್ಲದೋ ಇದಾಗ್ತಾ ಇರುತ್ತೆ. ಈ ಥರ ಹಲವು ವಿಚಾರಗಳು ತನ್ನ ಜೀವನದ ಉದ್ದೇಶಗಳನ್ನು ಮರೆತಿಸ್ಬಿಡ್ತದೆ ಅಥವಾ ಗೊತ್ತಿಲ್ಲದಂಗೆ ಮಾಡಿಸುತ್ತೆ, ಮಂಕು ಕವಿಯುತ್ತೆ. ಏನು ಅನ್ನೋದೇ ಗೊತ್ತಿಲ್ಲ. ನಾನು ಯಾರು ಅನ್ನೋದು ಗೊತ್ತಿರಲ್ಲ. ನಾನು ಯಾರು ಅನ್ನೋದು ನಿಜವಾಗೂ ಗೊತ್ತಾಗೋದ್ರೆ ಅದನ್ನೆಲ್ಲ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಅದೆಲ್ಲ ಈಗಿರೋದು ಎಷ್ಟೇ ಇದು ಮಾಡಿದ್ರು, ಏನೇ ಇದು ಮಾಡಿದ್ರು, ಮತ್ತೊಬ್ಬರು ಪ್ರಚೋದನೆ ಮಾಡೋರು ಇರ್ತಾರೆ ಅಥವಾ ಮತ್ತೊಂದು ರೀತಿಯಲ್ಲಿ ಏನೇ ಇದು ಮಾಡಿದ್ರು ಅದನ್ನು ಏನಾದರೂ ಒಂದು ಮಾಡಿ ಅದನ್ನು ಡೈವರ್ಟ್ ಮಾಡುವಂಥದ್ದು ಇದ್ದೇ ಇರುತ್ತೆ. ಆದರೆ ತಿಳ್ಕೊಂಡ್ರೆ ಅದು ಅವರಿಗೆ ಪೂರಕವಾಗಿರುತ್ತೆ ಅಷ್ಟೇ. ಆ ಒಂದು ಇದು ಇನ್ನು ಪೂರ್ಣ ಮಟ್ಟಿಗೆ ಮನುಷ್ಯನ ಇದೇನು ಅನ್ನೋದೆಲ್ಲ ಮುಂದಿನ ಇದರಲ್ಲಿ ತಿಳಿಯುವಂಥದ್ದು, ತುಂಬ ಮಹತ್ವ ಬರುವಂಥದ್ದು ಎಲ್ಲ ಆಗುತ್ತೆ ಜೀವನಕ್ಕೆ. ಒಂದು ಇದಕ್ಕೆ ನಿಜದ ಇದು ಏನು ಅನ್ನೋದು, ನೈಜತೆ ಅನ್ನೋದು, ಮನುಷ್ಯ ಅನ್ನುವಂತಹ ಒಂದು ನೈಜತೆ ತುಂಬ ಇದಿದೆ ಅನ್ನೋದು ಮುಂದೆ ಗೊತ್ತಾಗುವಂಥ ವಿಚಾರಗಳದೆಲ್ಲ. ಅದು ಕಾಲಾತೀತವಾಗಿ ಕಾಲನೇ ಇದು ಮಾಡುವಂಥದ್ದು. ಅದೆಲ್ಲ ಕಾಲದ ಕಾರ್ಯಗಳಲ್ಲಿ ಇಂತಹ ಕಾರ್ಯಗಳು, ಮಹಾನ್ ಕಾರ್ಯಗಳು ಇರ್ಬೋದಂತಹ ಸಾಧ್ಯತೆಗಳು ತುಂಬ ಇದೆ. ಹಾಗಾಗಿ ಈಗ ಅದು ಯಾವುದೋ ಅರಿವಿಗೆ ಬರದಿರುವಂಥದ್ದು. ಹಾಗಾಗಿ ಈ ಥರ ವೀಕ್ಷಕರೇ, ಈ ಥರ ಇದೆ. ಈ ಥರ ವಿಚಾರಗಳಿಗೆ ಯಾರು ಇದಾಗೋಕ್ಕೆ ಹೋಗಬೇಡಿ. ಪ್ರಚೋದನೆಗೊಳಿಸೋರು ಅಥವಾ ಈ ಥರ ನಡೀತದೆ ಆ ಥರ ಇನ್ವಾಲ್ವ್ಮೆಂಟಿಗೆ ತೊಡಗೋದಕ್ಕೂ ಹೋಗಬೇಡಿ. ಅದು ನಿಮ್ಮ ಏನಿದೆ ಮುಗ್ಧತೆ, ಒಂದು ನಾನು ಅನ್ನೋದು ಗೊತ್ತಿಲ್ಲದೆ ಇರುವಂಥ ಅಂಶ ಏನಿದೆ ದಾರಿ ತಪ್ಪಿಬಿಡ್ತದೆ. ಅದು ಗೊತ್ತಿಲ್ಲದಂಗೆ ಇದಾಗೋಗುತ್ತೆ, ಸಿಲುಕಿ ಅದು ಇದಾಗೋಗುತ್ತೆ. ತನ್ನ ಒಂದು ವಿಚಾರಧಾರೆಗಳು ತನ್ನ ಒಂದು ಇದನ್ನೇ ಇದಾಗೋಗುತ್ತೆ. ಅದೆಲ್ಲ ಬೇರೆ ಇದೆ. ಅದೆಲ್ಲ ಹೇಳುವಂಥವ್ರು ಹೇಳ್ತಾರೆ. ಅದು ವಿಚಾರಗಳು ಇಲ್ದಿರುವಂಥದ್ದು. ಯಾಕಂದರೆ ನಾವೆಲ್ಲ ಏನೂ ಅಲ್ಲ. ಅದೆಲ್ಲ ಯಾರು ಆಪ್ರೇಟ್ ಮಾಡ್ತಾರೆ, ಯಾರು ಇದು ಮಾಡ್ತಾರೆ, ಅವರೇ ಇದಾದಾಗ ಅದಕ್ಕೆಲ್ಲ ಒಂದು ಮಹತ್ವಪೂರ್ಣವಾದಂತಹ ಇದು ಸಿಗುತ್ತೆ. ಹಾಗಾಗಿ ಅಂಥ ಪ್ರಚೋದನೆಗಳಿಗೆ ಇದಕ್ಕೆ ಯಾರೂ ಹೋಗಬೇಡಿ. ಮತ್ತು ಜೀವನದ ದಿಕ್ಕುಗಳು ಅದು ಇದು ಎಲ್ಲ ಬದಲಾಗಿ ಹೋಗುವಂಥದ್ದೆಲ್ಲ ಆಗುತ್ತೆ. ಇದರಲ್ಲಾಗುತ್ತೆ ವೀಕ್ಷಕರೇ. ಹಾಗಾಗಿ ಇಂತಹ ವಿಚಾರಗಳಿಗೆ ಇಂಥದ್ದು ಏನೇ ಇದಾಗಲಿ ನಾವು ಮಾಡ್ತಿರೋದಾದಷ್ಟು ಯುವಕರು, ಯುವ ಪೀಳಿಗೆ, ಬರ್ತಿರೋಂಥ ಜನ್ರೇಷನ್ ಆ ಥರ ಇದ್ರ ಮೇಲೆ, ಯಾಕೆಂದರೆ ಬರ್ತದೆ ನೋಡಿದಾಗ ಅದು ಇದು ಮಾಡುವಂಥದ್ದು ಇದಿರುತ್ತೆ. ಮಾಸಾಗಿ ನೋಡಿದಾಗ ಅಥವಾ ಒಂದು ಇದಾಗಿ ನೋಡಿದಾಗ ಪ್ರಚೋದನೆಗೊಳ್ಳುವಂಥ ಸಾಧ್ಯತೆ ಇರ್ಬೋದಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಪ್ರಪಂಚದಲ್ಲಿ ಎಲ್ಲ ಇದೆ, ಗೌಪ್ಯವಾಗಿದೆ. ಈಗೆಲ್ಲ ಇಲ್ಲಿ ತರ್ತಾ ಇರೋದು ಇದೆಲ್ಲ ಹಂಗೇನೆ ಇರುತ್ತೆ. ಹಂಗೆ ನಾನು ಸುಮ್ಮನೆ ನಾನು ಬಂದು ಅದನ್ನು ಇದು ಮಾಡ್ತಾಯಿದ್ದೀನಿ, ಅದ್ರಲ್ಲಿ ತೊಡಗಬೇಡಿ ಅಂತ.
ಹಾಗೆಯೇ ಹಲವು ವಿಚಾರಗಳು, ಈಗ ನೀಲಿ ಚಲನಚಿತ್ರ ಅದು ಸಹ ಅಷ್ಟೇ. ಹಾಗೆಯೇ ಯಾರು ವಿಚಾರಗಳು ಡಿಸ್ಕಷನ್ ಮಾಡಲ್ಲ, ಯಾರೇನು ನೋಡ್ತಾರೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಬರುವಂಥದ್ದೆಲ್ಲ ಜಾಸ್ತಿ ಟೈಟಲ್ಗಳೆಲ್ಲ ಬರೀ ಬೇರೆ ಬೇರೆ ಥರನೇ. ಹಾಗಾಗಿ ಎಷ್ಟು ಜನ ವೀಕ್ಷಣೆ ಮಾಡ್ತಾರೆ, ಏನು ವೀಕ್ಷಣೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಟೈಟಲ್ಗಳೆಲ್ಲ ಅದೇ ಟೈಟಲ್ಗಳೇ ಇರೋದು. ಹಾಗೆ ನಾವಿಲ್ಲಿ ಓಪನಾಗಿ ಮಾತಾಡ್ತೀವಿ, ಇದನ್ನೆಲ್ಲ ಯಾರು ತೊಡಗಬೇಡಿ ಅನ್ನೋದಕ್ಕೆ ಮಾತಾಡೋದು. ಇಲ್ಲಿ ಯಾವುದು ಪ್ರಚೋದನೆಗೊಳ್ತಿರೋದಲ್ಲ, ಎಲ್ಲ ಇದಾಗೋಕ್ಕೂ ಇದಿರೋದು ಬದಲಾವಣೆಗೋಸ್ಕರ, ಯಾವುದು ಪ್ರಚೋದನೆಗಳಿಗೋಸ್ಕರ ಅಲ್ಲ. ಪ್ರಚೋದನೆಗೊಳ್ತಿದೆ ಅಂದರೆ ಅವ್ರಿಗದು ಬೇಕಾಗಿರುತ್ತೆ. ಅವ್ರಿಗದು ಬೇಕಾಗಿದೆ ಅಂದರೆ ನೀವು ಅವ್ರ ಸಂಪರ್ಕ ಮಾಡಿದಾಗ ಅದು ನಿಮಗೆ ಲಭಿಸುವಂಥದ್ದು. ಅಂಥವ್ರ ಸಂಖ್ಯೆ ಇದ್ದರೆ ಅಂಥ ಗುಂಪುಗಳು ಇರ್ಬೋದು. ಹಾಗಾಗಿ ಎಲ್ಲ ಥರನೂ ಇದೆ ವೀಕ್ಷಕರೇ. ಹಾಗಾಗಿ ಒಂದೇನು ಇದು ಮಾಡೋಕ್ಕಾಗಲ್ಲ. ಆದರೆ ಈ ಥರ ಒಂದು ಕಾಮವನ್ನು, ಸೆಕ್ಸನ್ನು, ಕಾಮವನ್ನು ಶೇರ್ ಮಾಡ್ಕೊಳ್ಳೋದು ಇದೆ. ದೇಹ ಟಚ್ ಮಾಡದೆ, ಏನು ಇದು ಮಾಡದೆ, ಅಥವಾ ಒಂದು ಇದರಲ್ಲಿ ಬೇರೆ ಬೇರೆ ಇದೆ, ಅದನ್ನು ನಾನು ಹೇಳೋಕ್ಕೂ ಸಾಧ್ಯ ಇಲ್ಲ. ಹೆಂಗೆಂಗೋ ಇದು ಮಾಡ್ತಾರೆ, ಅದನ್ನು ಹೇಳ್ತೀವಿ ಅಂತ ಹೋಗ್ತಾ ಇದ್ದರೆ ಮತ್ತೊಂದು ಇದಕ್ಕೆ ಹೋಗ್ತದೆ. ಆದರೆ ಇಂಥದಕ್ಕೆಲ್ಲ ಇದಾಗಕ್ಕೆ ಹೋಗಬೇಡಿ. ಅದಕ್ಕೆ ಮರಳಾಗೋದು ಬೇಡ ಅಥವಾ ತೊಡಗೋದು ಬೇಡ. ಹಾಗಾಗಿ ಇಂಥದಕ್ಕೆಲ್ಲ ಯಾವುದು ತೊಡಗಬೇಡಿ. ಏನೇನಿದೆ, ಏನೇನು ಸತ್ಯಗಳ ಅನಾವರಣಗೊಳ್ತಾ ಇದೆ ಕಲಿಯುಗ ದರ್ಶನದಲ್ಲಿ, ಅದು ಯಾವುದಕ್ಕೂ ತೊಡಗಬೇಡಿ ಅಂತಲೇ ಇರೋದು. 2, 3, 4 ಮಾಡ್ತಿರೋದಷ್ಟೇ ಒಂದು ವಿಚಾರಗಳು, ಕಲಿಯುಗ ದರ್ಶನ ಅಂತ ಒಂದು ಚಿಕ್ಕದಾಗಿ ಮಾಡ್ತಿರೋದು. ಇಲ್ಲಿ ಏನೇನಿದೆ, ಇಲ್ಲಿ ನಾವು ಇರೋಕ್ಕಿಂತ ಮುಂಚೆನೂ ಇದೆ, ನಾವಿಲ್ದೋದ್ರೂ ಇರುತ್ತೆ, ನಾವು ಹುಟ್ಟಿಲ್ದೋದ್ರೂ ಅದು ಇರುತ್ತೆ, ಅದು ಹಂಗೇ ಇದು. ಹಾಗಾಗಿ ಅಂಥದಕ್ಕೆಲ್ಲ ತೊಡಗಬೇಡಿ. ಅಂಥದ್ದು ಇವತ್ತು ಜನ್ರೇಷನ್ ಜಾಸ್ತಿ ಆಗಿದೆ, ಸಂಖ್ಯೆ ಜಾಸ್ತಿ ಆಗಿದೆ, ಎಲ್ಲನೂ ಇದಾಗಿದೆ. ಪ್ರಚೋದಿಸುವಂಥದ್ದು ಜಾಸ್ತಿನೇ ಆಗಿದೆ ಇವತ್ತು. ಏನು ಇಲ್ದಿದ್ದಾಗ ಪ್ರಚೋದಿಸುವಂಥದ್ದು ಜಾಸ್ತಿನೇ ಇದೆ. ಹಾಗಾಗಿ ಅಂಥದಕ್ಕೆ ಯಾವುದು ತೊಡಗದೇ ಇರುವಂಥದ್ದು ತುಂಬ ಒಳ್ಳೆಯದು. ನಿಮ್ಮ ತನನ ತೋರಿಸುತ್ತೆ ಅದು, ಅಥವಾ ನನ್ನ ತನನಾದರೂ ಅಷ್ಟೇ. ಇಲ್ಲಿ ನಿಮಗೆ ಹೇಳೋಕ್ಕಿಂತ ಮುಂಚೆ ನಾವಿದಾಗಬೇಕಲ್ವ, ನಮ್ಮ ತನನೂ ತೋರಿಸುತ್ತೆ. ಹಾಗಾಗಿ ನಾವು ಇದನ್ನೆಲ್ಲ ನೋಡಿ ಬಂದಿರುವಂಥದ್ದು. ಮತ್ತು ಹಿಂಗೆ ಈ ಒಂದು ವಿಚಾರಗಳಲ್ಲಿ ವೀಕ್ಷಕರೇ, ಪ್ರಪಂಚದಲ್ಲಿರುವಂಥ ವಿಚಾರಗಳಲ್ಲಿ, ಆದರೆ ಇಲ್ಲೆಲ್ಲ ಏನು ಅನಾವರಣಗೊಳಿಸ್ತಿದ್ದೀವಿ, ಇಲ್ಲೆಲ್ಲ ಏನು ಇದು ಮಾಡ್ತಿದ್ದೀವಿ, ಎಲ್ಲನೂ ಅದೆಲ್ಲ ತೊಡಗಬೇಡಿ ಅನ್ನೋದು ಒಂದು ವಿಚಾರ ಸಲುವಾಗಿ. ಹಾಗಾಗಿ ಇಂಥ ವಿಚಾರಗಳಲ್ಲಿ ತೊಡಗೋದು ಅಷ್ಟು ಒಳ್ಳೆಯದಲ್ಲ, ಕೆಟ್ಟದಂತೂ ಗೊತ್ತಾದ ಮೇಲೂ ತೊಡಗೋದು ಅದು ಇನ್ನೂ ಕೆಟ್ಟದದು. ಈಗ ಕೆಟ್ಟದಂತ ಗೊತ್ತಿಲ್ಲ ಅಥವಾ ಏನೋ ಒಂದು ಇದು, ಅದು ಬೇರೆ ವಿಚಾರ. ಕೆಟ್ಟದಂತೂ ಗೊತ್ತಾದ ಮೇಲೂ ತೊಡಗ್ತಾರಲ್ಲ, ಅವರುಗಳಿಗೆ ತುಂಬ ಬೇರೆ ರೀತಿಯಲ್ಲಿ ಇದಿದೆ. ಅದು ಬೇರೆ ರೀತಿಯಲ್ಲಿ ಇದಾದಂಗೆ ಅದನ್ನು ಜಡ್ಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಪ್ಪು ಅಂತ ಗೊತ್ತ ಮೇಲೂ ತಪ್ಪು ಮಾಡೋದು ತುಂಬ ದೊಡ್ಡ ತಪ್ಪು. ಹಾಗಾಗಿ ಇಂಥ ವಿಷಯಗಳಲ್ಲಿ ತೊಡಗಬೇಡಿ, ಅಥವಾ ಆ ಥರ ಇದ್ದರೆ ಮನಸ್ಸು ಕೊಡಬೇಡಿ. ಎಲ್ಲರಿಗೂ ಹೇಳ್ತಿರೋದಂತಲ್ಲ, ಎಲ್ಲ ಒಂದು ಕಡೆ ಸಡನ್ನಾಗಿ ಅಚಾತುರ್ಯವಾಗಿ ಆಗಬಹುದಾದಂಥ ಸಾಧ್ಯತೆಗಳಿರ್ಬೋದು, ಇದಾಗುವಂಥದ್ದು ಇರ್ಬೋದು. ಅದು ಇದು ಮಾಡದೇ ಇರೋದು ಒಳ್ಳೆಯದು ವೀಕ್ಷಕರೇ. ನಮಸ್ಕಾರ. ಹಾಗಾಗಿ ಈ ವಿಚಾರಗಳನ್ನ ಸ್ವಲ್ಪ ಇದು ಮಾಡಿ ಹೇಳಿ, ಪಕ್ಕದವ್ರಿಗೆ ಏನಾದರೂ ಇದ್ದರೆ ಹೇಳಿ. ನಾವು ಅದಕ್ಕೆ ಓಪನ್ ಆಗಿ ಬಂದು ಮಾತಾಡೋದು, ಓಪನ್ ಆಗಿ ಇದು ಮಾಡೋವಂಥದ್ದು. ಈ ಥರ ಏನಿದೆ, ದೇಹನ ಸ್ಪರ್ಶಿಸದೆ, ದೇಹವನ್ನು ಇದು ಮಾಡದೆ ಆ ಒಂದು ಪ್ರಕ್ರಿಯೆಯಲ್ಲಿ ತೊಡಗುವಂಥದ್ದು, ಅದೊಂಥರ ಎಂಜಾಯ್ಮೆಂಟ್ ಥರ, ಒಂಥರ ಬೇರೆ ಥರನೇ. ಅದು ಎಂಜಾಯ್ಮೆಂಟ್ ಅನ್ನೋದಕ್ಕಿಂತ ಅದು ಬೇರೆ ರೀತಿಯಲ್ಲಿ ಏನು ಇದೆ, ಅದಕ್ಕೆ ಯಾರು ತೊಡಗದೇ ಇರುವಂಥದ್ದು, ಅದಕ್ಕೆ ಮರಳಾಗದೇ ಇರುವಂಥದ್ದು ಒಳ್ಳೆಯದು. ಅದು ಅಲ್ಲಿಗೆ ಇದು ಮಾಡಿದಷ್ಟು ತುಂಬ ಆ ಒಂದು ನಾನು ತತ್ವಕ್ಕೆ ತುಂಬ ಒಳ್ಳೆಯದು. ನಾನು ಅನ್ನೋದು ಅಹಂ ಅಲ್ಲ, ಅಹಂಕಾರ ಅಲ್ಲ. ಆ ನಾನು ಅನ್ನೋದು ಗೊತ್ತಾಗೋದ್ರೆ ಅದು ಬೇರೆ ಹಂತಕ್ಕೆ ಹೋಗುತ್ತೆ. ಹಾಗಾಗಿ ಆ ನಾನುಗೆ ಒಳ್ಳೆಯದು ವೀಕ್ಷಕರೇ.
ಆ ನಾನು ಅನ್ನೋದು ಎಲ್ಲರಲ್ಲೂ ಇದೆ. ಅದು ತುಂಬ ಪವಿತ್ರವಾದಂಥದ್ದು, ತುಂಬ ಬೇರೆ ಹಂತಕ್ಕೆ ಹೋಗುತ್ತೆ ಅದು. ಅದಕ್ಕೆ ಅದನ್ನು ಇನ್ನೊಂದು ಮಾತಲ್ಲಿ ಹೇಳಬೇಕು ಅಂದರೆ ಅದಕ್ಕೆ ಅದು ಬೇರೆ ಇದೆ ವಿಚಾರ ವೀಕ್ಷಕರೇ. ಅದು ಈ ಥರ ನಾನು ಅನ್ನೋದು ತುಂಬ ಪವಿತ್ರವಾದಂಥದ್ದು. ಈಗ ನಾನು ಅಂದ್ಕೊಂಡು ಇದು ಮಾಡೋದು ಎಲ್ಲನೋ ಇದು ಮಾಡೋದು ಅದಲ್ಲ. ಆ ನಾನು ಅನ್ನೋದೇ ಬೇರೆ. ಆ ನಾನು ಅನ್ನೋದಕ್ಕೆ ಆ ಪವಿತ್ರವಾದಂತಹ ಆ ನಾನು ಅಲ್ಲಿರುವಂಥದ್ದು, ನಾನು ಅನ್ನೋದು ನಾನು ಅಲ್ಲಿರುವಂಥದ್ದು. ಆದರೆ ನಾನು ಅನ್ನುವಂಥದ್ದು ಸಣ್ಣ ಅಂಶವಂತಹದ್ದು ಬೇರೆ ಇದೆ. ಅದಕ್ಕೆ ತುಂಬ ಒಳ್ಳೆಯದು. ಅದು ಅಲ್ಟಿಮೇಟು ಬೇರೆ ವಿಚಾರಗಳು, ಅದಕ್ಕೆ ತುಂಬ ಒಳ್ಳೆಯದು ವೀಕ್ಷಕರೇ. ನಾನು ಇದನ್ನು ಹೇಳಿ ಇದು ಯಾವುದೋ ಇದಕ್ಕೆ ಇದಾಗ್ತಾಯಿದೆ, ಯಾವುದೋ ಬೇರೆ ವಿಚಾರಗಳನ್ನ ಇದು ಮಾಡಿದೆ ಅನಿಸುತ್ತೆ. ಹಾಗಾಗಿ ಇಂಥ ವಿಚಾರಗಳಲ್ಲಿ ತೊಡಗದೇ ಇರುವಂಥದ್ದು ತುಂಬ ಒಳ್ಳೆಯದು. ಮೈ ಮರ್ಯಾದೆ ಇರೋದು, ಈ ಥರ ಶೇರಿಂಗ್ ಮಾಡ್ಕೊಳ್ತಿರೋದು ಕಾಮವನ್ನು, ಅದು ನಡೀತಾ ಇರ್ಬೋದು, ನಡೀತಾ ಇಲ್ಲದೇ ಇರ್ಬೋದು. ಆ ಥರ ಇದರಲ್ಲಿ ಯಾರು ಮೈ ಮರ್ಯಾದೆ, ಯಾರಿಗ ಸ್ತ್ರೀ ಆಗಲಿ ಪುರುಷ ಆಗಲಿ ಹೊಸೊಬ್ಬರು ನೋಡ್ತಾ ಇರುವಂಥವ್ರು ಸಡನ್ನಾಗಿ ಆದ್ರೂ ಅಷ್ಟೇ ಅಲ್ವಾ. ಈಗ ನಾವು ಪ್ರಪಂಚನ ಸಡನ್ ನೋಡ್ತಿದ್ದಾಗಲೇ ನಮಗೂ ಅದು ಇದಾಗಿ ಇರುವಂಥದ್ದು, ಆ ಥರ ಇದ್ದಾಗ ತೊಡಗದೇ ಇರುವಂಥದ್ದು ತುಂಬ ಒಳ್ಳೆಯದು. ಇದೆಲ್ಲ ಇರುವಂಥದ್ದು ನಾವಿದ್ದರೂ ಇಲ್ಲೋದ್ರೂ ಇರುವಂಥದ್ದು ಇದು ವೀಕ್ಷಕರೇ. ನೆಪ ಅಂತ ಹೇಳ್ತಾರಲ್ಲ, ನೆಪ ಮಾತ್ರ ಬಂದು ಮಾತಾಡ್ತಿರೋದು, ಇದು ಮಾಡ್ತಿರೋದು ಪರಿವರ್ತನೆಗೊಳ್ಳುವಿಕೆಗೆ ಇರುವಂಥದ್ದು. ಆದಷ್ಟು ಸತ್ಯಗಳು ಅನಾವರಣಗೊಳ್ಳಬೇಕು. ಇಲ್ದಿರೋದೆಲ್ಲ ಇಲ್ದಂಗೆ ದೇವ್ರಿಗೆ ಬಿಡಬೇಕು. ಆದರೆ ಏನಿದು ಹಿಂಗೆ ಮಾತಾಡ್ತಾನೆ, ಏನಿದು ಈ ಥರ ಇದಿರ್ತಾನೆ ಅಂತ ಹೇಳಿದಾಗ ಅದು ಇರಿಟೇಷನ್ ಕೊಡ್ತಾ ಇದೆ, ಇದು ಹಿಂಗೆ ಅನಿಸ್ತಾ ಇದೆ, ಈಗ ನಿಮ್ಗೆ ಹೇಳಿದ್ದು ಒಂಥರ ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಒಂಥರನೇ. ಅದು ಅಂದ್ಕೊಬಿಡಬೇಕು. ಹೌದು, ಎಲ್ಲ ಒಳ ಅಂತರಾಳದಲ್ಲಿ ಇದು ಏನು ಹೇಳಿದು, ಗೊತ್ತಿಲ್ಲದಿರುವಂತಹ ನಾನು ಅನ್ನೋದೊಂದು ಚಿಕ್ಕದು, ನಾನು ಅಲ್ಲಿರುವಂಥದ್ದೊಂದು ನಾನು ಅನ್ನೋದೊಂದು ಪವಿತ್ರವಾದಂಥದ್ದು ಇದೆಯಲ್ಲ, ಅದು ಇದಾಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಸಹ ನಾನು ಏನೋ ಓಪನ್ ಆಗಿ ಹೇಳಿದ್ದೀನಿ, ಅದೇನಾದರೂ ಒಳಗಡೆ ಇದಾಗ್ತಾಯಿದೆ ಅಂತೇಳಿದ್ರೆ ಅದು ಅದು ಒಳ್ಳೆಯದಲ್ಲ ಅಥವಾ ಅದು ಇದಲ್ಲ ಅಂತ ಸೂಚನೆ. ಇಷ್ಟೊಂದು ಅದಕ್ಕೆ ನಾವು ಓಪನ್ ಆಗಿ ಹೇಳೋದು, ಇರುವಂಥದ್ದು ಅನ್ನೋದಕ್ಕಿಂತ ಓಪನ್ ಆಗಿ ಹೇಳುವಂಥದ್ದು ವೀಕ್ಷಕರೇ. ಅದು ಇದಾಗಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ಈ ವಿಡಿಯೋ ನೋಡಿ, ವೀಕ್ಷಣೆ ಮಾಡಿ, ಏನು ಅನಿಸ್ತು ಅನ್ನೋದನ್ನ ನಿಮಗೆ ನೀವೇ ಅಂದ್ಕೊಳ್ಳಿ. ನಿಮಗೂ ಗೊತ್ತಿಲ್ಲದೆ ಇರ್ಬೋದು, ಅದು ಗೊತ್ತಿದ್ರೂ ಗೊತ್ತಿರ್ಬೋದು. ಆದರೆ ಏನು ಅನಿಸ್ತು ಅನ್ನೋದು ನಿಮ್ಮಲ್ಲೇ ನೀವೇ ಅದನ್ನು ಇದು ಮಾಡಿಕೊಡಿ. ಅಡಿಕ್ಷನ್ ಆಗಿರೋರು ಇರ್ಬೋದೇನೋ, ಎಲ್ಲ ವಿಚಾರದಲ್ಲೂ ಅಡಿಕ್ಷನ್ ಇರುತ್ತೆ. ಕೆಲವೊಂದು ಅಡಿಕ್ಷನ್ಗಳಿಂದನೇ ಇವತ್ತು ಬೇರೆ 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 ಎಲ್ಲ ವಿಚಾರಗಳು ಡೈವರ್ಷನ್ ಆಗ್ತಾಯಿದೆ. ಹಾಗಾಗಿ ಅವ್ರನ್ನೂ ಬಿಟ್ಟು ಅವರಿದ್ದಾರೋ ಇಲ್ವೋ, ಯಾರೋ ಏನೋ ಯಾರೂ ಗೊತ್ತಿದೆ ವಿಚಾರ. ಹಾಗೆಲ್ಲ ಒಂದು 3-4 ಜನಕ್ಕಾದ್ರೂ ಒಂದು ಸ್ವಲ್ಪ ಇದು ಬಂದು ಆ ಒಂದು ಇದಕ್ಕೆ ಹೋದರೆ, ಅಥವಾ ಆ ಒಂದು ಸ್ಥಿತಿಗತಿಗಳನ್ನ ಅವರಾಗೆ ಅವರು ಅರಿತುಕೊಂಡ್ರೆ ತುಂಬ ಇದಿದೆ ಅನ್ನೋ ಒಂದೇ ವೀಕ್ಷಕರೇ. ನನಗೂ ಇಲ್ಲಿ ಬಂದು ಹೇಳುವಂಥದ್ದು ಏನಿದಿಲ್ಲ, ಆದರೆ ಇದು ಮಾಡಬೇಕಾಗುತ್ತೆ, ಕೆಲವೊಂದನ್ನು ಹೇಳಲೇಬೇಕಾಗುತ್ತೆ. ಹಾಗಾಗಿ ವೀಕ್ಷಕರೇ ಈ ವಿಚಾರಗಳನ್ನ ನಿಮ್ಮ ಹತ್ರ ಇದು ಮಾಡಲ್ಲ ಅಂತ ಒಂದು ಚಿಕ್ಕದಾಗಿ ಇದು ಮಾಡಿದ್ದು. ನಮಸ್ಕಾರ ಎಲ್ಲರಿಗೂ.